ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ ಬನ್ರಿ ಹೋಗಿ ಬರೋಣ. ಸರಿ. ತಂಗವ ಅವ್ವ ಹುಷಾರು. ಏನ ಕಂಡ್ಬಿಟ್ಟು ನನ್ನ ಮಗನ್ ನೋಡ್ಬೇಕಂತ ಹೇಳಿದ್ರೆ ರೀ ಅದಕ್ಕೆಲ್ಲ ಇನ್ನೂ ಟೈಮ್ ಬೇಕು. ಆತರ ಏನಾದ್ರೂ ಹೋದ್ರೆ ವಸು ಇಲ್ಲೇ ಇರ್ತಾಳಲ್ವಾ, ಅವಳು ಫೋನ್ ಮಾಡ್ತಾಳೆ ಬನ್ನಿ. ಅವ್ವ ಕಂಡ್ಬಿಟ್ಟು ನಾನು ಹುಡ್ಕೋಕೆ ಮುಂಚೆ ನಂಗೆ ಹೇಳ್ತಂಗವ. ನಾನು ನೋಡ್ಕೋತೀನಿ, ನೀನ್ ಹೋಗ್ಬಾ ಅಣ್ಣಯ್ಯ. ಅದು ಯಾಕೋ ಅವ್ವನ್ ಬಿಟ್ಟು ಮನ್ಸ ಆಯ್ತಲ್ಲ. ಅಡಿ ಅಂದ್ರೆ ನೀವು ಈಟೊಂದು ಸಂಕಟ ಆಯ್ತದೆ ಅಂದ್ರೆ ಪರವಾಗಿಲ್ಲ ಬಿಡಿ. ಇಲ್ಲ ಮಾವಯ್ಯ, ನಾ ಬರ್ತೀನಿ. ಬಸ್ಸು ನಾನು ಹಿಂಗೋ ಹಂಗೆ ಬರ್ತೀನಿ. ಅವ್ವ ಹುಷಾರು. ಸರಿ ಅಣ್ಣಯ್ಯ. ರೀ ಅತ್ತೆಗೇನೂ ಆಗಲ್ಲ, ವಸು ಮತ್ತೆ ಚಂದ್ರು ಅಣ್ಣ ಇಲ್ಲೇ ಇರ್ತಾರೆ. ನಾವು ಬೇಗ ಹೋಗಿ ಬಂದ್ಬಿಡೋಣ ಬನ್ನಿ. ಅವನ್ ಮ್ಯಾಗ ಈಗಾಗಲೇ ಕೆಟ್ಕಂಡು ಜಾಸ್ತಿ ಬಾವ. ನೀವು ನಿಗಾ ಇಡಿ. ಕಂಟಿ ಅತ್ತೆ ನಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ನೀನು ಭಯ ಪಡಬೇಡ, ಹೋಗ್ಬಾ. ಸರಿ, ನಾನು ಹೋಗ್ಬರ್ತೀನಿ. ಸೊ ಏನಿದ್ರೆ ಫೋನ್ ಮಾಡು. ಸರಿ ಅಣ್ಣಯ್ಯ, ನಾನು ಮಾಡ್ತೀನಿ, ನೀನು ಹೋಗ್ಬಾ. ಆಮೇಲೆ ಇಲ್ಲೇ ಇರೋ. ಆ ಕಡೆ ಎಲ್ಲೂ ಹೋಗ್ಬೇಡ. ನಾನು ನೋಡ್ಕೋತೀನಿ ಅಣ್ಣಯ್ಯ, ಹೋಗ್ಬಾ ನೀನು, ನಡಿ. ಹಲೋ. ಏನೋಕಿಲ್ಲಪ್ಪ, ವಹಿಸಿದ ಕೆಲಸನ ಪೂರ್ತಿ ಮಾಡದೆ ಆಟನ ಅರ್ಧಕ್ಕೆ ನಿಲ್ಸಿದ್ಯಾ? ಅತ್ತೆ ಅನ್ನೋ ಸೆಂಟಿಮೆಂಟಾ? ಮುಗಿಸ್ತೀನಿ ಅಂದ್ರೆ ಮುಗಿಸ್ತೀನಿ. ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಯಾಕೋ ಮಾತಿನ ದಾಟಿನೇ ಬದಲಾಗಿದೆ. ಅದು ಅದು ಹಾಗಲ್ಲ. ಬರೀ ನನ್ನ ಮಗಳ ಜೊತೆ ಓಡಾಡ್ತಾ ಊರ್ ಸುತ್ತಿದ್ರೆ ಸಾಲ್ದು ಚಂದ್ರು. ಒಪ್ಸಿರೋ ಕೆಲ್ಸನೂ ಮಾಡು ಮುಗಿಸ್ಬೇಕು. ನೋಡು, ನೀನು ಉಳಿಬೇಕು ಅಂದ್ರೆ ಆ ಬಂಗಾರಮ್ಮ ಸತ್ಲು ಅನ್ನೋ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು. ಇದು ಹಸಲಿ ಆಟ. ಇಲ್ಲಿ ಇವತ್ತು ನಾಳೆ ಅನ್ನೋದಕ್ಕೆ ಜಾಗ ಇಲ್ಲ. ಇವತ್ತೇ ಮಾಡು ಮುಗಿಸ್ಬೇಕು. ಮುಗಿಸ್ತೀನಿ ಅಂತ ಹೇಳಿದ್ದೀನಿ, ಮುಗಿಸ್ತೀನಿ. ಆದಷ್ಟು ಬೇಗ ಈ ವಿಷಯ ನಿಮ್ಮ ಕಿವಿಲಿ ಬೀಳುತ್ತೆ, ಸರಿನಾ? ಇದು ವಕೀಲಪ್ಪ ಅಂದ್ರೆ. ನನ್ನನ್ನು ಯಾಕೆ ಇಲ್ಲಿ ಕರ್ಸ್ಕೊಂಡಿದ್ದೀರಾ? ನನ್ನ ಹತ್ರ ನಿಮಗೇನು ಮಾತು? ಒಂದು ನಿಮಿಷ ಇರಿ ಡಾಕ್ಟ್ರೆ, ವಿಷಯ ಇದೆ. ನೀವು ಕದ್ದು ಮುಚ್ಚಿ ಹಾಲು ಕುಡಿದಿರೋ ವಿಷಯ ನಮಗೆ ಗೊತ್ತಾಗಿದೆ. ಏನು ಹೇಳ್ತಿದ್ದೀರಾ? ಸುಮ್ಮನೆ ನಾನು ನಿಮಗೆ ಕೊಟ್ಟು ಮದುವೆ ಮಾಡಿಲ್ಲ ಅಂತ ಬಂಗಾರಮ್ಮನ ಮೇಲೆ ದ್ವೇಷ ತೀರಿಸ್ಕೊತಿದ್ದೀರಾ? ರಾಜು ಅವರೇ, ಯಾರು ಇವರು? ಏನೇನೋ ಮಾತಾಡ್ತಿದ್ದಾರೆ. ಇವರು ನಿಂತರನೇ ಆ ಪುಟ್ಟಕ್ಕ ಬಂಗಾರಮ್ಮನಿಂದ ನೊಂದಿರೋರು ಡಾಕ್ಟ್ರಪ್ಪ. ನೊಂದಿರೋರ್ ಕಷ್ಟ ನೊಂದಿರೋರ್ ತಾನೇ ಗೊತ್ತಾಗೋದು. ಅದಕ್ಕೆ ನಿಂತವ ಮಾತಾಡಕ್ಕೆ ಅಂತ ಬಂದವ್ರೆ. ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಸ್ಪಿಟಲಲ್ಲೇ ಇದ್ಕೊಂಡು ಬಂಗಾರಮ್ಮನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರೋದು ನೀವೇ ತಾನೆ? ಆಸ್ ಎ ಡಾಕ್ಟರ್ ಒಂದು ಜೀವನ ಉಳ್ಸೋದಕ್ಕೆ ನೋಡ್ಬೇಕು, ಬಟ್ ನೀವು ಪ್ರಾಣನ ತೆಗೆಯೋದಕ್ಕೆ ನೋಡ್ತಿದ್ದೀರಾ ಅಂದ್ರೆ ನಿಮ್ಗಾಗಿರೋ ಪೇನ್ ಎಂತದ್ದು ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೀ ಸಾಕು, ಬಾಯಿ ಮುಚ್ಚ್ರಿ. ಗುರ್ತು ಪರಿಚಯ ಇಲ್ಲದೆ ನನ್ನ ತಾನೇ ಬಂದು ನನ್ನ ಮೇಲೆ ಅಲಿಗೇಷನ್ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ನೋಡಿ, ನನಗೆ ಸುಮನ್ನ ಪಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಹೊರತು
ಬಂಗಾರಮ್ಮನ ಪ್ರಾಣ ತೆಗಿಬೇಕು ಅನ್ನೋ ಕೆಟ್ಟ ಉದ್ದೇಶ ಇಲ್ಲ. ಈ 3 ಜನ ಗುಂಪು ಕಟ್ಕೊಂಡು ಏನ್ ಮಾಡ್ತಾವ್ರೆ? ನನ್ನ ಪರ್ಸ್ನಲ್ 1000 ಇರಲಿ, ಆಸ್ ಅ ಡಾಕ್ಟರ್ ನನಗೆ ಪ್ರೊಫೆಷನಲ್ ಎಥಿಕ್ಸ್ ಇದೆ. ಇವನೇನು ಹಿಂಗ್ ಉಲ್ಟಾ ಹೊಡಿತಾವನೆ? ನನಗೆ ಬಂಗಾರಮ್ಮನ ಸಾಯಿಸೋ ಉದ್ದೇಶ ಇದ್ದಿದ್ರೆ ಇವತ್ತು ಅವ್ರ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರಲಿಲ್ಲ. ಹಾಗಿದ್ರೆ ಬಂಗಾರಮ್ಮ ಬದುಕ್ಬಿಟ್ಲಾ? ಬದುಕೋ ಎಲ್ಲ ಚಾನ್ಸಸ್ ಇದೆ. ಬದುಕಲೇಬೇಕು ಅಂತ ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಈ ಗೌರಮ್ಮನ ಮಗನ ಮುಂದಿಟ್ಕೊಂಡು ಬಂಗಾರಂಗೆ ಏನಾದ್ರು ತೊಂದರೆ ಕೊಡಕ್ ನೋಡ್ತಾವ್ರ? ಇನ್ನೊಂದು ಸಲ ನಿಮ್ಮ ವೈಯಕ್ತಿಕ ದ್ವೇಷಕ್ಕೆ ನನ್ನನ್ನು ಇನ್ವಾಲ್ವ್ ಮಾಡಿದ್ರೆ ಸರಿ ಇರಲ್ಲ. ಇವನ್ ಮಾತಾಡೋದು ನೋಡ್ತಾ ಇದ್ರೆ ಬಂಗಾರಮ್ಮನ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಿರೋದು ಇವನಲ್ಲ ಅನ್ನಿಸ್ತಿದೆ. ಈ ಡಾಕ್ಟ್ರಪ್ಪನ ಮುಂದಿಟ್ಕೊಂಡು ಬಂಗಾರ ಪುಟಕ್ಕನಿಗೆ ಕತ್ತಿ ಮಸೀತಾವ್ರ? ಇವ್ರನ್ನಂತೂ ನಾ ಸುಮ್ಕೆ ಬಿಡಕ್ಕಿಲ್ಲ. ಅನಿಕಾ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಆದರೆ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರದೇ ಇದ್ರೆ ಅಷ್ಟೇ ಸಾಕು. ಅನಿಕಾ ಬಂದೇ ಬಿಟ್ಟಿದ್ದಾಳೆ. ವಸು ಹತ್ರ ನಮ್ಮಿಬ್ಬರ ವಿಷಯ ಹೇಳಿಬಿಟ್ಲಾ? ಹಾಯ್ ಚಂದ್ರು. ಹಾಯ್ ಚಂದ್ರು, ನೀವು ಹೀಗ್ ಮಾಡಬಾರ್ದಿತ್ತು. ಚಂದ್ರು, ಅವ್ವ ಹಾಸ್ಪಿಟಲ್ ಇದ್ದಾರೆ ಅಂತ ಆಫೀಸಲ್ಲಿ ಯಾರು ಫೋನ್ ತೆಗ್ದಿಲ್ಲ ಅಂದ್ರೆ ಹೇಗೆ? ಯಾವುದೋ ಎಮರ್ಜೆನ್ಸಿ ಕೇಸ್ ಅಂತೆ. ನೀವು ಫೋನ್ ತೆಗಿಲಿಲ್ಲ ಅಂತ ಅನಿಕಾ ಅವ್ರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ನಾನು ಕೇಸ್ ವಿಚಾರವಾಗಿ ಅಷ್ಟೇ ಬಂದಿಲ್ಲ ವಸು. ನಿಮ್ಮ ತಾಯಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತನೂ ಬಂದೆ. ಅಲ್ಲ, ಸುಮ್ಮನೆ ಇಲ್ಲಿವರೆಗೂ ಬರೋ ರಿಸ್ಕ್ ಯಾಕೆ ತಗೊಂಡ್ರಿ ಅಂತ. ನಾಳೆನ ನಾಡಿದ್ದು ನಾನೇ ಬಂದು ಮೀಟ್ ಮಾಡ್ತಿದ್ದೆ. ನೀವು ಕಾಲೇ ಪಿಕ್ ಮಾಡಿಲ್ವಲ್ಲ ಚಂದ್ರು. ಏನೋ ತೊಂದರೆ ಆಯ್ತೇನೋ ಅಂತ ಗಾಬರಿ ಆಯ್ತು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಅನಿಕಾ ಅವರೇ, ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿದ್ದಕ್ಕೆ. ನಾನು ನಿಮ್ಮ ಫ್ಯಾಮಿಲಿನೇ.